ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದಾರಲ್ವ ಯಾವ ರೀತಿಯಾಗಿ ಈ ಒಂದು ಬ್ಲ್ಯಾಕ್ ಆಗಿರುವಂಥ ಹೇರ್ ಡ್ರೈನ ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇರೋದಂತ. ಹಾಗೂ ನಾನು ಯಾವುದೇ ಒಂದು ಮೆಹಂದಿ ಪೌಡರ್ನ ಇದರೊಳಗಡೆ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಇವಾಗ ನಾನು ಒಂದು ಹಾಫ್ ಸ್ಪೂನಷ್ಟು ಈ ಒಂದು ಈರುಳ್ಳಿ, ಒಂದು 2 ಅಷ್ಟು ಈರುಳ್ಳಿನ ತೊಗೊಂಡ್ಬಿಡಿ. ಈರುಳ್ಳಿ ಕೂಡ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು. ಹಾಗೂ ನಮ್ಮ ಕೂದಲು ಎಷ್ಟೇ ಬೆಳೀತಾ ಇಲ್ಲ ಅಂದರೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೂ ಈ ಒಂದು ಈರುಳ್ಳಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಈರುಳ್ಳಿನ ಈ ರೀತಿ ಒಂದು ಈರುಳ್ಳಿನ ತೊಗೊಂಡು ಚೆನ್ನಾಗಿ ಅದು ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಕಟ್ ಮಾಡ್ಕೊಂಡಿದ ನಂತರ ಮತ್ತೇನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೂ ಈ ಒಂದು ಈರುಳ್ಳಿನ ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ನುಣ್ಣಗೆ ರುಬ್ಕೊಂಡು ಬರಬೇಕು. ಯಾಕಂದರೆ ಇದರ ರಸ ನಮಗೆ ತುಂಬಾ ಇಂಪಾರ್ಟೆಂಟು ಹಾಗೂ ನಮ್ಮ ಸ್ಕ್ಯಾಲ್ಪ್ ಕೂಡ ತುಂಬಾ ಒಳ್ಳೆಯದು. ನೋಡ್ತಾ ಇದ್ದೀರಲ್ವ, ಈ ಒಂದು ಪೇಸ್ಟ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಹಾಗೂ ಈರುಳ್ಳಿ ರಸನ ನಾವು ಇವಾಗ ತೆಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ಸ್ಪೂನ್ನ ತಗೊಂಡು ಈ ಒಂದು ಶೋಧಿಸೋದನ್ನ ತೊಗೊಂಡ್ಬಿಟ್ರೆ ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಬಹುದು ಈಸಿಯಾಗಿ. ತುಂಬಾ ಈಸಿಯಾಗಿ ಮಾಡುವಂಥ ಈ ಒಂದು ಹೇರ್ ಡ್ರೈನ ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ರೆ ಮತ್ತೆ ಮತ್ತೆ ನೀವೇ ಟ್ರೈ ಮಾಡ್ತಾ ಇರ್ತೀರ ಸ್ನೇಹಿತರೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನೋಡ್ತಾ ಇದ್ದೀರಲ್ವ, ಈ ಒಂದು ಈರುಳ್ಳಿ ರಸನ ಇವಾಗ ನಾವು ರೆಡಿ ಮಾಡ್ಕೊಂಡಿರೋದಾಗಿದೆ. ಅಷ್ಟು ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರಸನ ಸಿಕ್ಬಿಟ್ಟಿದೆ. ಇವಾಗ ಈರುಳ್ಳಿ ರಸ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಎಷ್ಟರ ಮಟ್ಟಿಗೆ ಈರುಳ್ಳಿ ರಸನ ಸಿಕ್ಬಿಟ್ಟಿದೆ ಅಂತ. ನಿಮ್ಗಿನ್ನೂ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕೂಡ ತಗೊಳ್ಬೋದು. ನಾನು ಇವಾಗ ಸಾಕು ಹೇರ್ ಡ್ರೈ ಮಾಡ್ಕೊಳ್ಳೋದಕ್ಕೆ ಅಂತ 1-2 ಈರುಳ್ಳಿ ಅಷ್ಟೇ ತೊಗೊಂಡಿರೋದು. ಹಾಗೂ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಕೂಡ ಯೂಸ್ ಮಾಡ್ಕೋತಾ ಇರೋದು. ಕರಿಬೇವಂತೂ ನಮ್ಮ ಕೂದಲಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಆಹಾರದಲ್ಲಂತೂ ಎಷ್ಟೆಲ್ಲ ಕರಿಬೇವನ್ನ ಯೂಸ್ ಮಾಡ್ತೀವೋ ಹಾಗೂ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಕರಿಬೇವನ್ನ ತೊಳ್ಕೊಂಡು ಬಂದು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅದ್ರ ಮೇಲೆ ಡಸ್ಟ್ಗಳೆಲ್ಲ ಕುಂತಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಯಾವಾಗಲೂ ನಾವು ತೊಳೆದ್ಬಿಟ್ಟು ಇದನ್ನು ಯೂಸ್ ಮಾಡ್ಕೋತಾ ಹೋಗಬೇಕು. ಹಾಗೆ ಏನಾದರೂ ನಾವು ಯೂಸ್ ಮಾಡಿಬಿಟ್ರೆ ನಮ್ಮ ಕೂದಲು ಉದುರೋ ಸಾಧ್ಯತೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ಕೂದಲಲ್ಲಿ ಕೂಡ ತುಂಬಾ ಈಚಿಂಗ್ ಸಮಸ್ಯೆ, ಎಷ್ಟೆಲ್ಲ ಡಸ್ಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ತೊಳೆದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಹೋಗಿ. ಅಷ್ಟು ಕರಿಬೇವನ್ನ ಇವಾಗ ಬಿಡಿಸ್ಬಿಟ್ಟಿದ್ದಾಗಿದೆ. ಈ ರೀತಿ ಈ ಒಂದು ಕರಿಬೇವನ್ನ ಒಂದು ಕಬ್ಬಿಣದ ಹಂಚನ್ನು ತಗೊಂಡು ಅದ್ರ ಮೇಲೆ ಅಷ್ಟು ಕೂರ ಚೆನ್ನಾಗಿ ಹುರಿದುಕೊಳ್ಬೇಕು ಸ್ನೇಹಿತರೆ. ಎಲ್ಲಿವರೆಗೆ ಅಂದರೆ ಇದು ತುಂಬಾ ಕಪ್ಪಗಾಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಇದನ್ನು ಹುರಿದುಕೊಳ್ಬೇಕು. ಹಾಗೂ ಇದನ್ನು ಫುಲ್ ಕಬ್ಬಿಣದ ಹಂಚಿದ ಮೇಲೆ ಈ ರೀತಿ ಹರಡ್ಕೊಂಡ್ರೆ ನಿಮಗೆ ಚೆನ್ನಾಗಿದು ಹುರಿಯೋದಕ್ಕೂ ಸಹಾಯ ಆಗುತ್ತೆ. ಚೆನ್ನಾಗಿ ಫ್ರೈ ಕೂಡ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಎಲ್ಲ ಕಡೆನೂ ಈ ರೀತಿಯಾಗಿ ಹರಡ್ಕೊಂಡ್ಬಿಡಿ. ಈ ಒಂದು ಕರಿಬೇವಿನಲ್ಲಿ ಎಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಕೂದಲು ಎಷ್ಟೇ ಬೆಳೀತಾ ಇಲ್ಲ ಅಂದರೂ ಕೂಡ ನಮ್ಮ ಬೋಳ್ ತಲೆಯಲ್ಲೂ ಕೂಡ ಕೂದಲು ಬರೋ ಹಾಗೆ ಈ ಒಂದು ಕರಿಬೇವು ಕೂಡ ಸಹಾಯ ಮಾಡುತ್ತೆ. ಹಾಗೆ ನಾವು ಈ ಒಂದು ಕರಿಬೇವಿನ ಪೇಸ್ಟ್ ಕೂಡ ಮಾಡಿಬಿಟ್ಟು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಕೂದಲು ಬೆಳೀತಾ ಇಲ್ಲ ಅಂದರೆ ಬೆಳೀತಾ ಹೋಗುತ್ತೆ. ಹಾಗೂ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಕರಿಬೇವಿನ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಅದರ ರಸನ ಮಕ್ಕಳಿಗೆ ಒಂದು ಸಿರಮ್ ರೀತಿಯಾಗಿ ಯೂಸ್ ಮಾಡ್ತಾ ಬನ್ನಿ. ಅವ್ರ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಚಿಕ್ಕವರಿದ್ದಾಗಲಿಂದನೇ. ದೊಡ್ಡವರಾದ ತಕ್ಷಣ ಕೂದಲು ಹೇರ್ ಫಾಲ್ ಆಗೋ ಸಮಸ್ಯೆನೇ ಕಾಣೋದಿಲ್ಲ ಅವರಲ್ಲೂ. ಅದಕ್ಕೋಸ್ಕರ ಈ ರೀತಿಯಾಗಿ ಕರಿಬೇವನ್ನ ನೀವು ಕೂಡ ಯೂಸ್ ಮಾಡ್ತಾ ಹೋಗಿ. ಹಾಗೂ ಕರಿಬೇವು ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ ಅಥವಾ ಅದಕ್ಕೋಸ್ಕರ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಯರ್ನ ಬಳಸೋ ಬದಲು ಈ ರೀತಿಯಾಗಿ ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಈ ಒಂದು ಕರಿಬೇವನ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಇವಾಗ ಕರಿಬೇವು ಸ್ವಲ್ಪ ಮಟ್ಟಿಗೆ ಅದರ ಕಲರ್ನ ಚೇಂಜ್ ಮಾಡಿರೋದಂತ, ಸ್ವಲ್ಪ ಬ್ಲ್ಯಾಕ್ ಆಗಿರೋದಂತ. ಇನ್ನೂ ನಮಗೆ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ. ಅಷ್ಟು ಕೂಡ ಕಪ್ಪಗಾಗಬೇಕು. ಒಂದು 10 ಮಿನಿಟ್ಸ್ವರೆಗೂ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನಾವು ಇಲ್ಲಿ ಇದನ್ನು ಹೀಗೆ ಚೆನ್ನಾಗಿ ಹುರಿದುಕೊಳ್ಬೇಕು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿರೋದಂತ, ಅಷ್ಟು ಕಲರ್ ಇವಾಗ ಚೇಂಜ್ ಆಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ಹುರಿದುಕೊಂಡ ತಕ್ಷಣ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಹೀಗೆ ನಾನು ಕೈ ಆಡಿಸಿದ ತಕ್ಷಣ ಯಾವ ರೀತಿ ಪೌಡರ್ ಆಗ್ತಿದೆ ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇವಾಗ ಪೌಡರ್ ಮಾಡ್ಕೊಂಡಿರೋದಾಗಿದೆ. ಹಾಗೂ ಈ ಒಂದು ಈರುಳ್ಳಿ ರಸ ಕೂಡ ರೆಡಿ ಆಗೋಗ್ಬಿಟ್ಟಿದೆ. ಮೊದಲೇ ಇಲ್ಲೊಂದು ಅದೇ ಕಬ್ಬಿಣದ ಹಂಚನ್ನು ತೊಗೊಂಡ್ಬಿಟ್ಟು ಅದರೊಳಗಡೆ ಕರಿಬೇವಿನ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಹಾಗೂ ಇದರೊಳಗಡೆ ಆ ಒಂದು ಈರುಳ್ಳಿ
ರಸನ ಹಾಕ್ಕೊಳ್ತಾ ಇರೋದು ಇವಾಗ ನಾನು. ಈ ಒಂದು ಈರುಳ್ಳಿ ರಸನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಹೇರ್ ಡ್ರೈ ರೆಡಿ ಆಗೋಗ್ಬಿಡುತ್ತೆ. ಹಾಗೂ ಸ್ವಲ್ಪ ಮಟ್ಟಿಗೆ ಈ ಒಂದು ಈರುಳ್ಳಿ ರಸನ ಹಾಕೊಂಡ್ಬಿಡಿ, ಯಾಕಂದರೆ ಜಾಸ್ತಿ ಒಂದೇ ಸಲಕ್ಕೆ ಅಷ್ಟು ಹಾಕೊಂಡ್ಬಿಟ್ರೆ ತೆಳುವಾಗೋ ಸಾಧ್ಯತೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋತಾ ಹೋಗಿ. ನಾನು ಕಬ್ಬಿಣದ ಹಂಚಲ್ಲಿ ಯಾಕೆ ಮಿಕ್ಸ್ ಮಾಡ್ಕೋತಾ ಇರೋದಂದರೆ ಕಬ್ಬಿಣದ ಅಂಶದಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ, ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ತುಂಬ ಚೆನ್ನಾಗಿ ಕಪ್ಪಗಾಗಿ ಈ ಒಂದು ಹೇರ್ ಡ್ರೈ ರೆಡಿ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ರಲ್ವ ಯಾವ ರೀತಿ ಕಪ್ಪಗಾಗಿ ಬಿಟ್ಟಿದೆ ಅಂತ. ಇದನ್ನು 120 ಅಥವಾ ಹಾಫ್ ಆನ್ ಅವರ್ ಇದನ್ನು ಹೀಗೆ ಬಿಟ್ಟಿಡಬೇಕು. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಹಾಗೂ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ, ಒಂದು ಹಾಫ್ ಆನ್ ಅವರ್ ಆದ ತಕ್ಷಣ ಈ ಒಂದು ಹೇರ್ ಡ್ರೈ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ನೋಡ್ತಾ ಇದ್ರಲ್ಲ, ಒಂದು ಹಾಫ್ ಆನ್ ಅವರ್ ಆದ ತಕ್ಷಣ ಯಾವ ರೀತಿ ಕಪ್ಪಗಾಗ್ಬಿಟ್ಟಿದೆ ಅಂತ. ತುಂಬಾ ಮೃದುವಾಗಿ ಕಾಣಿಸ್ತಾ ಇರೋದು ಅಂತ, ತುಂಬಾ ಚೆನ್ನಾಗಿ ಮೆಹಂದಿ ಸಿಕ್ಕಿರೋದು ಅಂತ. ಯಾವುದೇ ಒಂದು ಮೆಹಂದಿ ಪೌಡರ್ ಕೂಡ ಯೂಸ್ ಮಾಡಿಲ್ಲ. ಹಾಗೂ ಇದರೊಳಗಡೆ ನಾನು ಭೃಂಗರಾಜ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಅದು ಕೂಡ ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇರಲಿ ಸ್ನೇಹಿತರೆ, ನಮ್ಮ ವೈಟ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. 2 ಸ್ಪೂನಷ್ಟು ಭೃಂಗರಾಜ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ರಸ ಇದ್ದರೆ ಈರುಳ್ಳಿ ರಸನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇಲ್ಲಾಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ರು ನಡೆಯುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅಷ್ಟು ಕೂಡ ಭೃಂಗರಾಜ್ ಪೌಡರ್ನಿಂದ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಭೃಂಗರಾಜ್ ಆಯಿಲ್ ಮಾಡಿರೋದು ವಿಡಿಯೋ ಕೂಡ ನಾನು ನನ್ನ ಚಾನಲ್ನಲ್ಲಿ ಹಾಕಿರೋದು, ನೀವು ಬೇಕಾದರೆ ಅದು ಕೂಡ ನೋಡ್ಬೋದು ಸ್ನೇಹಿತರೆ. ನಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಅದರ ಆಯಿಲ್ ನೀವು ಯೂಸ್ ಮಾಡ್ತಾ ಬಂದರೆ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೋಡ್ತಾ ಇದ್ರಲ್ವ ಯಾವ ರೀತಿ ಒಂದು ಕಪ್ಪಗಾಗಿರುವಂಥ ಹೇರ್ ಡ್ರೈ ಇವಾಗ ಸಿಕ್ಕಿಬಿಟ್ಟಿದೆ ಅಂತ. ಹಾಗೂ ನಿಮಗೆ ನಾನು ಹೇರ್ಸ್ಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಯಾಕಂದರೆ ನೀವು ಕೂಡ ನಂಬೋದಿಲ್ವಲ್ಲ, ಅದಕ್ಕೋಸ್ಕರ. ಅಷ್ಟು ಮೆಹಂದಿನ ಒಂದು ಬೌಲ್ ಒಳಗಡೆ ತಕ್ಕೊಂಡ್ಬಿಡಿ ಈ ರೀತಿಯಾಗಿ. ನೋಡ್ತಾ ಇದ್ರಲ್ವ, ಬೌಲಲ್ಲಿ ತೆಗೆದ ತಕ್ಷಣ ಯಾವ ರೀತಿ ಒಂದು ಕಪ್ಪಗಾಗ್ಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿ ಹೇರ್ ಡ್ರೈ ಇವಾಗ ರೆಡಿಯಾಗೋಗ್ಬಿಟ್ಟಿದೆ ಅಂತ. ಹಾಗೂ ನಾನಿವಾಗ ಈ ಒಂದು ಹೇರ್ ಡ್ರೈ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ತಲೆ ಸ್ನಾನನ ಮಾಡ್ಕೊಂಡ್ಬಿಡಿ, ಯಾಕಂದರೆ ಎಣ್ಣೆ ಅದನ್ನು ಹಚ್ಕೊಂಡ್ಬಿಟ್ರೆ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ. ನೋಡ್ತಾ ಇದ್ರಲ್ಲ, ತಲೆಯಲ್ಲಿ ಎಷ್ಟೆಲ್ಲ ವೈಟ್ ಹೇರ್ಸ್ ಕೂಡ ಕಾಣಿಸ್ತಾ ಇದೆ ಅಂತ. ಈ ಒಂದು ವೈಟ್ ಹೇರ್ಸ್ ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ. ಅಷ್ಟು ಕೂಡ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಈ ಒಂದು ಹೇರ್ ಡ್ರೈನ ಅಪ್ಲೈ ಮಾಡ್ಕೋತಾ ಬನ್ನಿ ಒಂದು ಬ್ರಷ್ನ ಸಹಾಯದಿಂದ. ಜಾಸ್ತಿ ವೈಟ್ ಹೇರ್ಸ್ ಒಳಗಡೆನೇ ಇರೋದರಿಂದ ಅದಕ್ಕೆ ಒಳಗಡೆನೇ ಹಚ್ಕೊಂಡ್ಬಿಡಿ. ಮೇಲ್ಗಡೆ ಅಷ್ಟು ವೈಟ್ ಹೇರ್ಸ್ ಕಾಣಿಸ್ತಾ ಇಲ್ಲ, ಒಳಗಡೆ ತುಂಬಾ ವೈಟ್ ಹೇರ್ಸ್ ಇರೋದ್ರಿಂದ ಅಲ್ಲೇ ಮೆಹಂದಿನ ಹಚ್ಕೊಂಡ್ಬಿಡಿ. ಹಾಗೂ ಈ ಒಂದು ಮೆಹಂದಿನ ಹಚ್ಚೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. 100% ಗ್ಯಾರಂಟಿ ಕೊಡ್ತೇನೆ ನಾನು. ಹಾಗಾದರೆ ನೀವು ಕೂಡ ಈ ಒಂದು ಹೇರ್ ಡ್ರೈನ ಟ್ರೈ ಮಾಡಿ ನೋಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಕೂಡ ತುಂಬಾ ಯೂಸ್ ಆಗಲಿ ಅಂತ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ, ಇಂಥದ್ದೇ ಆದಂಥ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಒಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.